ಹಾಯ್ ಹೆಲೋ ನಮಸ್ಕಾರ. ನಾವಿವತ್ತು ಹೊರಟಿರೋದು ನಮ್ಮ ಮನೆ ದೇವರು ನೋಡೋದಕ್ಕೆ. ತುಂಬ ವರ್ಷಗಳಿಂದ ಹೋಗಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೆ. ಇವತ್ತು ಆ ದಿನ ನನ್ನ ಸಾಗೋ ದಿನ. ನನಗೆ ಈ ದೇವಸ್ಥಾನಕ್ಕೆ ಹೋಗಿದ್ದ ನೆನಪೇ ಇಲ್ಲ ನೋಡಿ. ಯಾಕೆ ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಕೇಳಿದ್ರೆ, ಈ ದೇವಸ್ಥಾನ ತುಂಬಾ ದೂರ ಇರೋದಕ್ಕೋ, ನಮ್ಮ ಹತ್ರ ಸ್ವಂತ ವಾಹನವಿಲ್ಲ ಅಂತಾನೋ, ಅಥವಾ ಬಾಡಿಗೆ ಕಾರು ಮಾಡಿಸ್ಕೊಂಡು ಹೋಗುವಷ್ಟು ಶ್ರೀಮಂತಿಗೆ ನಮ್ಮ ಹತ್ರ ಇಲ್ಲ ಅಂತಾನೋ, ಹೀಗೆ ಹುಡುಕಿದ್ರೆ ನೂರಾರು ಕಾರಣ ಸಿಗ್ತವೆ. ಆದ್ರೆ ಒಂದಂತೂ ಸತ್ಯ ಅಲ್ವಾ, ಕೆಲವೊಮ್ಮೆ ಅನ್ಸೋದು ದೇವ್ರು ಯಾವಾಗ ನಮ್ಮನ್ನ ಕರ್ಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೋ ಆವಾಗ ತಾನೇ ನಾವು ಹೋಗೋಕೆ ಸಾಧ್ಯವಾಗೋದು ಅಂತ ಅಲ್ವಾ. ನಾವು ಹೋಗ್ತಿರೋದು ಮಾರನಗಟ್ಟೆಯಲ್ಲಿರೋ ನಮ್ಮ ಮನೆ ದೇವರು ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಇದು ಉಡುಪಿ ಡಿಸ್ಟಿಕ್ನ ಕುಂದಾಪುರ ತಾಲೂಕಿನಲ್ಲಿದೆ. ಮದ್ವೆ ಆದಾಗ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಯಾಕೋ ಕೈ ಗೂಡ್ಲಿಲ್ಲ. ಈಗ ಮೂವರಾಗಿದ್ದೀವಿ, ಹೀಗೆ ಹೋಗ್ತಾ ಇದ್ದೀವಿ. ನಾವು ಹೊರಟು ತಲುಪಿದ್ದು ನಾವು ಕರೆಯೋ ಹುಂಚಕ್ಕೆ. ಇದ್ರ ಹೆಸರು ಹುಂಬುಜ. ವೆರಿ ಫೇಮಸ್ ಜೈನ ಬಸದಿ ಇರುವ ಸ್ಥಳ. ಒಮ್ಮೆ ಸಮಯ ಸಿಕ್ಕಾಗ ಈ ಬಸದಿಯನ್ನ ಮತ್ತೆ ಇಲ್ಲಿ ನೆಲೆಸಿರೋ ಪದ್ಮಾವತಿ ಅಮ್ಮನವರ ದರ್ಶನ ಮಾಡೋಣ. ಮುಂದೆ ತಲುಪಿದ್ದೆ ಕುಮದ್ವತಿಯ ಉಗಮ ಸ್ಥಾನ ಇರುವ ಬಿಲ್ಲೇಶ್ವರವನ್ನ. ಬಿಲ್ಲೇಶ್ವರವನ್ನ ತಲುಪಿ ಹೊಸನಗರ ರೂಟಲ್ಲಿ ಹೊರಟ್ವಿ. ನೆಕ್ಸ್ಟ್ ತಲುಪಿದ್ದು ಆನೆಗದ್ದೆನ. ನೆಕ್ಸ್ಟ್ ತಲುಪಿದ್ದೆ ಎಲ್ಲದ ಕೋಣೆ ಎಂಬ ಹಳ್ಳಿನ. ಅಲ್ಲಿಂದ ನಗರ ಹೋಗೋಣ ಅಂತ ಸೀದಾ ಲೆಫ್ಟ್ ತಿರ್ಗಿ ಹೊರಟ್ವಿ. ವಾಲೆಮನೆ, ಹನಗೋಡು, ಅಳವಳ್ಳಿ, ಕೊಳಗಿ, ನೆಲ್ಲುಂಡೆ ಅಂತ ಊರಿನ ಹೆಸರನ್ನ ತೋರಿಸ್ತಿರುವ ಫಲಕಗಳನ್ನ ಓದುತ್ತಾ ತಲುಪಿದ್ದು ವಾರಂಬಳ್ಳಿನ. ಇಲ್ಲಿ ನೋಡಿ ಈ ಮರವನ್ನ, ಮೈ ತುಂಬಾ ಮುಳ್ಳಿಂದಾನೇ ತುಂಬಿಕೊಂಡಿದೆ. ಇದು ಜುಮ್ಮನ್ಕಾಯಿ ಮರ. ನಾವು ಮಲೆನಾಡಲ್ಲಿ ಹುಟ್ಟು ಬೆಳೆದಿದ್ರು ಇದ್ರ ಉಪಯೋಗದ ಬಗ್ಗೆ ಗೊತ್ತಿರಲಿಲ್ಲ. ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ. ಮಂಜಪ್ಪ ಸಾಗರ ಎಂಬ ರೈತರು ಇದ್ರ ಉಪಯೋಗದ ಬಗ್ಗೆ ಹೇಳಿದ್ರು. ಇದು ಒಂದು ಸ್ಪೈಸಸ್. ಇದರಿಂದ ಶೀತಕ್ಕೆ ರಾಮಬಾಣ ಅಂತಾನೆ ಹೇಳ್ಬೋದು. ಮೀನು ಸಾಂಬಾರಿಗೆ ಒಳ್ಳೆ ಇಂಗ್ರೀಡಿಯಂಟ್ ಅಂತ ಹೇಳಿದ್ರು. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ಈ ಮರವನ್ನ. ವಾರಂಬಳ್ಳಿ ಎಂದ ತಕ್ಷಣ ನೆನಪಾಗೋದು ಪ್ರಭು ಎಂಬ ಯುವಕ. ಈತನು ತನ್ನದೇ ಆದ ಚಾಣಾಕ್ಷತೆಯಿಂದ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆಗೆ ಉತ್ತಮ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತಾ ಇದ್ದಾರೆ. ಒಮ್ಮೆ ಅವನ್ನ ಫಾಲೋ ಮಾಡಿ. ಮುಂದೆ ಪಯಣದ ಮಧ್ಯೆ ಕಾಣಿಸಿಕೊಂಡಿದ್ದೆ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿ. ಇಲ್ಲಿಗೆ ಶ್ರೀರಾಮ ಬಂದಿದ್ದರೆಂದೋ ಕಾರಣಗಿರಿ ಎಂಬ ಹೆಸರಿಟ್ಟರೆಂದೋ ಎಂಬ ಇತಿಹಾಸ ಇದ್ದುದಲ್ಲದೆ, ದೇವಸ್ಥಾನದ ಗೋಡೆ ಮೇಲಿನ ಅದ್ಭುತವಾದ ಗಾಜಿನ ಜೋಡಣೆಯ ಕಲಾಕುಸುರಿ ಇಲ್ಲಿ ನೋಡ್ಬೋದು. ನಂತರ ಜಯನಗರವನ್ನ ತಲುಪಿ ಆ ನಂತರ ತಲುಪಿದ್ದ ನಗರವನ್ನ. ಇಂದಿಗೂ ನೋಡದೆ ಇರುವಂತ ಕೋಟೆಯನ್ನ ಹೊರಗಿಂದನೇ ನೋಡ್ತಾ ಆನಂದಪಟ್ಟು ಮುಂದೆ ಸಾಗಿದ್ವಿ. ಸುತ್ತಲಿನ ಗಿಡ ಮರ ಬಳ್ಳಿಯನ್ನ ನೋಡ್ತಾ ಮುಂದೆ ಸಾಗಿ ತಲುಪಿದ್ದು ಹುಲಿಕಲ್ಗೆ. ಇಲ್ಲಿ ಕಾಣ್ತಿರೋದು ಇತಿಹಾಸ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹುಲಿಕಲ್ ಅಂದಾಗ ನೆನಪಾಗೋದು ಹುಲಿಕಲ್ ನಟರಾಜ್ ಸರ್. ಪವಾಡಗಳನ್ನ ಬಯಲು ಮಾಡ್ತಾ ಇದ್ರು. ಮಾಸ್ತಿಕಟ್ಟೆಯನ್ನ ದಾಟಿ ತಲುಪಿದ್ದು ಹುಲಿಕಲ್ ಘಾಟಿನ. ಈ ಘಾಟಿ ಶಿವಮೊಗ್ಗ ಮತ್ತು ಉಡುಪಿಯನ್ನ ಸೇರಿಸೋ ಒಂದು ಮಾರ್ಗವಾಗಿದೆ. ಈ ಮಾರ್ಗ ಮಧ್ಯೆ ಕಾಣಿಸಿಕೊಂಡಿದ್ದೆ ರಮಣೀಯ ದೃಶ್ಯ, ಒಂದು ವಾಟರ್ಫಾಲ್. ಹುಲಿಕಲ್ ಫಾಲ್ಸ್ ಅಂತಾನೆ ಕರೀತಾರೆ. ಒಮ್ಮೆ ನೋಡ್ಕೊಂಬರೋಣ. ಈ ಬೆಟ್ಟದಿಂದ ಹರಿಯುವ ಶುದ್ಧವಾದ ನೀರು ಮರಗಳ ಬೇರಲ್ಲಿ ಸಂಗ್ರಹಿಸಿಟ್ಟಿದ್ದ ನೀರನ್ನ
ಆಚೆ ಹಾಕಿದಾಗ ಈ ತೊರೆಗಳು ಹುಟ್ಟಿದವು ಅಂತ ನಮ್ಮ ಟೀಚರ್ ಹೇಳಿದ ಮಾತು ನೆನಪಾಯ್ತು. ಇದನ್ನ ನೋಡ್ತಾ ನಾವು ಮುಂದೆ ಸಾಗದ್ವಿ. ನೋಡಿದಷ್ಟು ಮುಗಿಯದ ಪಯಣ ನಮ್ದಾಗಿತ್ತು. ತುಂಬಾ ಹೊತ್ತಿನ ಜರ್ನಿಯ ನಂತರ ತಲುಪಿದ್ದು ಮಾರನಕಟ್ಟೆನ. ತಲುಪೋ ಹೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಕೆಲವೊಮ್ಮೆ ದೇವರು ನಿಜನಾ ಅಂತ ಎಷ್ಟೋ ಸಲ ಪ್ರಶ್ನೆ ಮೂಡುತ್ತೆ. ದೇವರು ಇದ್ದೇ ಇದ್ದಾನೆ. ನಾನು ನಂಬೋದು ನಮ್ಮಲ್ಲಿನ 2 ಥಾಟ್ಸ್, ಅಂದ್ರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಸಕಾರಾತ್ಮಕ ಆ್ಯಂಡ್ ನಕಾರಾತ್ಮಕ. ಸಕಾರಾತ್ಮಕವು ಒಳ್ಳೆ ಕರ್ಮಗಳ ರೂಪವಾದರೆ ನಕಾರಾತ್ಮಕ ನಮ್ಮ ಕೆಟ್ಟ ಕರ್ಮಗಳ ರೂಪ ಅಂತಾನೆ ಹೇಳ್ಬೋದು. ಒಳ್ಳೆಯದಕ್ಕೆ ದೇವರು ಯಾವಾಗಲೂ ನಿನ್ನ ಪರವಾಗಿ ನಿಲ್ತಾನೆ, ಕೆಟ್ಟದನ್ನು ಮಾಡಿದಾಗ ನಿನ್ನನ್ನೇ ಶಿಕ್ಷಿಸುತ್ತಾನೆ. ಈ ಎಲ್ಲವನ್ನ ನಿಯಂತ್ರಿಸಲು ಭಗವಂತ ನಾನಾ ರೂಪದಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಲು ಒಂದೊಂದು ರೂಪದಲ್ಲಿ ನಮ್ಮ ಮನಸ್ಸಿನಲ್ಲೇ ನಿಲ್ಲಿಸ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಒಂದೊಂದು ರೂಪದ ದೇವರನ್ನ ಪೂಜೆ ಮಾಡ್ತಾರೆ. ನಾವು ನಂಬೋ ಈ ಬ್ರಹ್ಮಲಿಂಗೇಶ್ವರ ದೇವರಿಗೆ ಹಿಂಗಾರ ಅಂದ್ರೆ ತುಂಬಾನೇ ಇಷ್ಟ. ಹಿಂಗಾರ ಅಂದ್ರೆ ಅಡಿಕೆ ಮರದ ಹೂವು. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಪಕ್ಕ ಅಂಗಡಿಗಳಲ್ಲಿ ಇಟ್ಕೊಂಡಿದ್ರು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ನನಗೆ ಧೈರ್ಯ ಬಂದಿಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಈ ದೇವರು ತುಂಬಾನೇ ಪವರ್ಫುಲ್. ನಮ್ಮ ಜೀವನದಲ್ಲಿ ಆದ ಕೆಲವೊಂದು ಘಟನೆಗಳಿಗೆ ಅವತ್ತು ನಮ್ಮ ಕುಟುಂಬಕ್ಕೆ ಬೆಂಬಲವಾಗಿ ಒಂದು ನಂಬಿಕೆಗೆ ಆಧಾರವಾಗಿ ಇದ್ದಿದ್ದು ನಮ್ಮ ದೇವರು, ನಮ್ಮ ಮನೆ ದೇವರು ಬ್ರಹ್ಮಲಿಂಗೇಶ್ವರ ದೇವರು. ಪೂಜೆ ಮುಗಿಸಿ ಪ್ರಸಾದವನ್ನ ಸೇವನೆ ಮಾಡಿ ಮನೆ ಕಡೆಗೆ ಹೊರಟ್ವಿ. ಹೊರಡೋ ದಾರಿಯಲ್ಲಿ ಇಷ್ಟು ದೂರ ಬಂದು ನನ್ನ ಮಗಳಿಗೆ ಏನು ತಗೊಂಡಿಲ್ಲ ಅಂತ ಆಗ್ಬಾರ್ದಲ್ವಾ, ಅವಳಿಗೊಂದು ಟಾಯ್ನ ಪರ್ಚೇಸ್ ಮಾಡಿ ದೇವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೊರಟ್ವಿ. ಬಂದ ದಾರಿಲಿ ಹೋಗೋದು ಬೇಡ ಅಂತ ಮಾರ್ಗವನ್ನ ಚೇಂಜ್ ಮಾಡಿ ಕೊಲ್ಲೂರು ಘಾಟಿ ಮೇಲೆ ಹೋಗೋಣ, ಅಲ್ಲಿ ಕೊಲ್ಲೂರು ದೇವಸ್ಥಾನನ ನೋಡೋಣ ಅಂತ ಡಿಸೈಡ್ ಮಾಡಿದ್ವಿ. ಒಂದು ದೇವಸ್ಥಾನಕ್ಕೆ ಬಂದಾಗ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ದೂರದಲ್ಲೇ ದೇವರಿಗೆ ನಮಸ್ಕಾರ ಮಾಡಿ ಹೊರಟ್ವಿ. ಕೊಲ್ಲೂರು ತಲುಪೋದ್ರೊಳಗೆ ಮಳೆ ಬಂದು ಹೊಳುವಾಗಿ ಮತ್ತೆ ಮಳೆ ಬರುವ ಸೂಚನೆಯನ್ನ ಕೊಡ್ತಾ ಇತ್ತು. ಹೋಗುವ ದಾರಿಯಲ್ಲಿ ಕಾಣುವ ಪಶ್ಚಿಮ ಘಟ್ಟಗಳ ಸಾಲು ಅಂದ್ರೆ ಬೆಟ್ಟಗಳು ಮಂಜಿನಿಂದ ಮುಸುಕಿ ನೋಡುಗರಿಗೆ ಆಹ್ಲಾದವನ್ನು ಉಂಟು ಮಾಡ್ತಿತ್ತು. ಪ್ರಕೃತಿ ರಮಣೀಯತೆಯ ಸೌಂದರ್ಯ ನಮ್ಮ ಕಣ್ಣುಗಳನ್ನ ತಂಪು ಮಾಡಿದ್ದು ಮಾತ್ರ ನಿಜನೇ ಆಗಿತ್ತು. ಮುಂದೆ ಎಂಟ್ರಿ ತಗೊಂಡಿದ್ದೆ ಕೊಲ್ಲೂರು ಘಾಟಿಯನ್ನ ಏರಲು. ಈ ಕೊಲ್ಲೂರು ಘಾಟಿಯು ಶಿವಮೊಗ್ಗ ಮತ್ತು ಉಡುಪಿಯನ್ನ ಸೇರಿಸುವ ಮಾರ್ಗವಾಗಿದೆ. ಮಳೆ ಬಂದು ಹೋಗಿದ್ದರಿಂದ ಬೆಟ್ಟದಲ್ಲಿನ ಮರಗಿಡಗಳು ಹಚ್ಚ ಹಸಿರಿನಿಂದ ಕಂಗಳಿಸುತ್ತಿದ್ದವು. ಅದನ್ನು ನೋಡ್ತಾ ನಮ್ಮ ಪಯಣ ಸಾಗಿತ್ತು. ಇನ್ನೇನು ಸಾಗುತ್ತಾ ಹೋದಂತೆ ಮಂಜು ಕವಿತಾನೇ ಇತ್ತು. ಮಳೆ ಬರುವ ಸೂಚನೆಯನ್ನ ತುಂಬಾ ಚೆನ್ನಾಗಿ ಕೊಡ್ತಾ ಇತ್ತು. ಈ ನಡುವೆ ಕಂಡಿದ್ದೆ ಮತ್ತೊಂದು ಜರಿ. ಒಮ್ಮೆ ನೋಡಿ, ಜರಿಯನ್ನ ನೋಡ್ತಾ ಇದ್ದಂಗೆ ಮಳೆ ಬರೋಕೆ ಸ್ಟಾರ್ಟ್ ಆಗಿ ಹೋಯ್ತು. ಮಳೆ ಬಂದಿದ್ರಿಂದ ಬೆಟ್ಟ ಗುಡ್ಡಗಳು ಮೋಡಗಳಿಂದ ಮಂಜಿನಿಂದ ಮುಸ್ಕೋಗಿತ್ತು. ಹೋಗ್ತಿದ್ದ ದಾರಿಲಿ ಮುಂದೆ ಕಂಡಿದ್ದು ಮಂಜಿನ ಕವಚನೆ. ರಸ್ತೆನೆ ಕಾಣ್ದಿರೋ ಹಾಗೆ ಮಂಜು ಕವಿದು ಹೋಗಿತ್ತು. ಘಾಟಿಯ ಪ್ರದೇಶದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟಗಳ ಈ ದಾರಿಗಳಲ್ಲಿ ಕಾರುಗಳನ್ನಾಗ್ಲಿ ಯಾವುದೇ ವಾಹನಗಳನ್ನಾಗಲಿ ಓಡಿಸ್ಬೇಕಾದ್ರೆ ತುಂಬಾನೇ ಹುಷಾರಾಗಿ ಓಡಿಸಿ. ವೇಗದ ಮಿತಿ ಇರಲಿ. ಪ್ರತಿಯೊಂದು ಕರ್ವನ್ನ ದಾಟ್ತಾ ಇದ್ದಾಗೆ, ಬೆಟ್ಟವನ್ನ ಏರ್ತಾ ಇದ್ದಾಗೆ ಮಂಜು ಕವಿತಾನೇ ಇತ್ತು. ನೋಡಿ ಮಂಜು ಹೇಗೆ ಮುಚ್ಚಿದೆ ರಸ್ತೆಯನ್ನ ಅಂತ. ನಮ್ಗೊಂದು ಚಿಕ್ಕ ಟ್ರಿಪ್ ಆದ್ರೂ ನಿಸರ್ಗವನ್ನ ನೋಡಲು ಕಣ್ತುಂಬಿಕೊಳ್ಳಲು ಈ ಮಳೆ, ಈ ಮಂಜು, ಈ ಪ್ರಕೃತಿಗೆ ಸೊಬಗನ್ನ ತಂದಿತ್ತು. ನಾವೊಂದೇ ಅಲ್ಲದೆ ನಮ್ಮ ಮಗಳು ಮಿಂಚುನು ಈ ಟ್ರಿಪ್ನ ಎಂಜಾಯ್ ಮಾಡಿದ್ಲು.
ಇಷ್ಟೊಂದು ದೂರ ಬಂದು ಸಿಂಗಂದೂರು ಸೇತುವೆ ನೋಡಿಲ್ಲ ಅಂದರೆ ಹೇಗೆ ಅಂತ ಮತ್ತೆ ಮಾರ್ಗವನ್ನು ಚೇಂಜ್ ಮಾಡಿ ಸಿಂಗಂದೂರು ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಈ ಮಧ್ಯೆ ನಮಗೆ ಚಳಿ ಅನಿಸಿದ್ರಿಂದ ನಮ್ಮ ದೇಹವನ್ನು ಬಿಸಿ ಮಾಡಿಕೊಳ್ಳಲು ಚಹಾ ಕುಡಿದು ಬಜ್ಜಿ ತಿಂದು ತಲುಪಿದ್ದೆ ಸಿಂಗಂದೂರು ಸೇತುವೆನ. ಈ ಸೇತುವೆಗೆ ಮತ್ತೊಂದು ಹೆಸರೇ ಅಂಬಗೋಡ್ಲು ಮತ್ತೆ ಕಳಸವಳ್ಳಿ ಸೇತುವೆ ಅಂತ. ಎರಡನೇ ಉದ್ದವಾದ ಕೇಬಲ್ ಬ್ರಿಡ್ಜ್ ಸೇತುವೆ ಇದಾಗಿದೆ. ಲಿಂಗನಮಕ್ಕಿ ಡ್ಯಾಮ್ ನಿರ್ಮಾಣವಾಗಿದ್ರಿಂದ ಶರಾವತಿಯ ಹಿನ್ನೀರಿಂದ 2 ಕಿಲೋಮೀಟರ್ ರಸ್ತೆ ಇಲ್ಲದೆ ಲಾಂಚ್ ಬಳಸಿ ಪ್ರಯಾಣಿಸುತ್ತಿದ್ದ ಜನರ 60 ವರ್ಷದ ಸುದೀರ್ಘ ಕಷ್ಟದ ಜೀವನಕ್ಕೆ ಈ ಸೇತುವೆ ಜನರ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ ತಪ್ಪಿಲ್ಲ. ಈ ಸೇತುವೆನ ನೋಡಿ ಕಾಣಿಸಿದ ಉದ್ದಕ್ಕೂ ಎಲ್ಲೆಲ್ಲೂ ತುಂಬಿದ್ದ ನೀರನ್ನ ನೋಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮದೊಂದು ಚಿಕ್ಕ ಪಯಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.